ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಮಿನಿ ವ್ಲಾಗು, ಅಂದರೆ ಗುರುವಾರದ ದಿನದ ಮಿನಿ ವ್ಲಾಗು. ಟೈಮ್ ಆಲ್ರೆಡಿ ರಾತ್ರಿ 11:10 ಆಗಿದೆ. ಸೊ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ, ಅಂದರೆ ವಾರ್ಡ್ರೋಬು ಮತ್ತು ಕಾಳುಗಳ ಡಬ್ಬಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಮಿಕ್ಕಿದ ಕೆಳಗಡೆ ಕೆಲಸ ಎಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಒಳಗಡೆಯಿಂದನೇ ಪೈಪ್ ಹಾಕ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೆ. ನಂತರ ಇನ್ನು ಚಿಕ್ಕದು ರ್ಯಾಕ್ ಕೂಡ ತರಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ನೀರು ಸೋರೋಕ್ಕೆ ಆಚೆಗಡೆನೇ ಸ್ವಲ್ಪ ಒಣಿ ಹಾಕಿದೆ. ಇನ್ನು ಸ್ವಲ್ಪ ಒಳಗಡೆನೂ ಕೂಡ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ರ್ಯಾಕ್ ಎಲ್ಲನೂ ಕೂಡ ತೊಳೆದು ಅದನ್ನು ಕೂಡ ಎತ್ತಿಟ್ಕೊಂಡು ಮೊದಲಿಗೆ ನಾನಿಲ್ಲಿ ಡ್ರೈ ಬಟ್ಟೆ ತೊಗೊಂಡು ಎಲ್ಲನೂ ಕೂಡ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ನಂತರ ಇದಕ್ಕೆ ಎಲ್ಲ ಸೋಪ್ ಹಾಕಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಅಲ್ಲಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಜಾಗ ಸ್ವಲ್ಪ ಚಿಕ್ಕ ಇರೋದ್ರಿಂದ, ಅಂದರೆ ಸೆಲ್ಫ್ ಕಲ್ಲು ಒಂದೇ ಹಾಕಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಬೇಕು. ಅಲ್ಲಿ ಕೆಲಸ ಅಲ್ಲಲ್ಲೇ ಮಾಡ್ಕೊತಿರ್ಬೇಕು. ಇನ್ನು ರ್ಯಾಕ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಜಾರ್ಗಳನ್ನು ಕೂಡ ತೊಳೆದು ಮಧ್ಯಾಹ್ನನೇ ಸ್ವಲ್ಪ ಒಣಗಕ್ಕೆ ಎತ್ತಿಟ್ಕೊಂಡು ಅವನ್ನು ಕೂಡ ಆಯಾ ಜಾಗಕ್ಕೆ ಎಲ್ಲನೂ ಎತ್ತಿಟ್ಕೊಂಡು ಕೌಂಟ್ರ್ ಟಾಪು ಸಿಂಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಈ ಕಡೆ ಪಾತ್ರೆಗಳನ್ನು ಕೂಡ ತೊಳೆದು ಈಚೆ ಕಡೆ ಇಟ್ಟಿದೆ ಅಲ್ವಾ, ಅದನ್ನು ಕೂಡ ಎಲ್ಲನೂ ಎತ್ತಿಟ್ಕೊಂಡು ಊರಿಂದ ಸ್ವಲ್ಪ ಕಾಯಿಗಳನ್ನು ಕೂಡ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಎಲ್ಲನೂ ನೀಟಾಗಿ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಇದೆಲ್ಲ ಆದಮೇಲೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಇದ್ದರು. ನಾನು ಒಬ್ಬಳೇ ಕೆಲಸ ಮಾಡ್ತಾಯಿದ್ದೀನಿ, ಈ ಥರ ಆದರೆ ಇನ್ನು ಬೆಳಗ್ಗೆವರೆಗೂ ನೀನು ಒಬ್ಬಳೇ ಮಾಡ್ತಿರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅವರು ಕೂಡ ಹೆಲ್ಪ್ ಮಾಡೋಕ್ಕೆ ಬಂದರು. ಟೈಮ್ ಆಲ್ರೆಡಿ ಅಷ್ಟರ ರಾತ್ರಿ 2:25 ಆಗೋಗಿತ್ತು. ಇನ್ನು ಕೆಲಸ ಎಲ್ಲ ಆದಮೇಲೆ ಕ್ಲೀನಿಂಗು ಕಸ ಎಲ್ಲ ಹೊಡೆದಾದ್ಮೇಲೆ ಮನೆಯೂ ಕೂಡ ಒರೆಸ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಮನೆಯೆಲ್ಲ ಒಳಗಡೆ ಒಣಗುವಷ್ಟರಲ್ಲಿ ಇನ್ನು ಹೊರಗಡೆನೂ ಸ್ವಲ್ಪ ಕೆಲಸ ಇತ್ತು. ಟೇಬಲ್ ಎಲ್ಲ ತೊಳೆದು ಅದನ್ನು ಕೂಡ ಎತ್ತಿಟ್ಕೊಂಡೆ. ಸ್ವಲ್ಪ ಬೆಳಗ್ಗೆ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಆವಾಗಲೇ ಸ್ವಲ್ಪ ಬಾಗಿಲನ್ನು ಕೂಡ ತೊಳ್ಕೊಳ್ಳಿಕ್ಕೆ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನಾನು ಸ್ವಲ್ಪ ಬೇಗ ತೊಳೆದು ಬಿಟ್ಟರೆ ಕೆಳಗಡೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಬಾಗಿಲು ತೊಳೆದ್ಬಿಟ್ಟು ಬರೋಷ್ಟರಲ್ಲಿ ಈ ಕಡೆ ನೆಲ ಕೂಡ ಒಣಗಿತ್ತು. ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿತ್ತು. ನಾನು ಸ್ವಲ್ಪ ಎಲ್ಲ ತಂದಿದ್ದೆ, ಅಂದರೆ ಸ್ವೀಟ್ಸು ಹಣ್ಣು ಎಲ್ಲನೂ ಕೂಡ ತಂದಿದ್ದೆ. ಬಟ್ ಇಡೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ನನ್ನ ಮಗ ಫುಲ್ಲು ಎಳೆಯೋದು ಮಾಡೋದು ಮಾಡ್ತಿದ್ನ. ಸೊ ಹಾಗಾಗಿ ದಿನ ನಾನು ಯಾವ ರೀತಿ ಪೂಜೆ ಮಾಡ್ತಿದ್ದೆ ಆ ರೀತಿ ಮಾಡಿಕೊಂಡೆ. ನೆಕ್ಸ್ಟ್ ಇಯರಿಂದ ಮಾಡ್ಕೊಳ್ಳೋಣ, ಅವನು ಕೂಡ ದೊಡ್ಡವನಾಗಿರ್ತಾನೆ, ಹೇಳಿದರೆ ಸ್ವಲ್ಪ ಮಾತು ಕೇಳ್ತಾನೆ ಅಂತ ಅಂದ್ಕೊಂಡು ಇನ್ನು ಸಿಂಪಲ್ಲಾಗಿ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಇನ್ನು ಶಾಪ್ ಹತ್ರನೂ ಬಂದು ಸ್ವಲ್ಪ ಅಂಗಡಿ ಪೂಜೆನೂ ಕೂಡ ಮಾಡಿಕೊಟ್ಟೆ. ಇನ್ನು ಸ್ವಲ್ಪ ನಾವು ಅಂದರೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಅಲ್ಲಿಗೆ ಹೋಗೋಕ್ಕೆ ನಾನು ಪಾಪ ಇಬ್ಬರು ರೆಡಿಯಾಗಿ ಬಂದ್ವಿ. ಮೊದಲಿಗೆ ನಾನಿಲ್ಲಿ ನಮ್ಮ ಅಣ್ಣಾರ ಮನೆಗೆ ಬಂದಿದ್ವಿ. ಇನ್ನು ನನ್ನ ಫ್ರೆಂಡ್ ಮಧು ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಇನ್ನು ಅಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಇನ್ನು ಅಲ್ಲಿಂದ ಬಂದು ನಮ್ಮ ಶಾಪ್ ಹತ್ರ ಇರೋರು ಕೂಡ ನಮ್ಮನ್ನ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಅಲ್ಲೂ ಕೂಡ ತುಂಬ ಚೆನ್ನಾಗಿಯೇ ಅಲಂಕಾರ ಮಾಡಿದರು. ಇನ್ನೂ 2-3 ಜನದ ಮನೆಗೆ ಹೋಗಿದ್ದೆ, ಅಲ್ಲಿದು ಯಾವುದೂ ಕೂಡ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ.